ಹೀಗೆ ದಸರಾ ಉದ್ಘಾಟನೆಯ ವಿಚಾರ ಈಗ ಚಾಮುಂಡಿ ಬೆಟ್ಟದವರೆಗೂ ಕೂಡ ಬಂದು ನಿಂತು ಇಲ್ಲೂ ಕೂಡ ಒಂದು ವಿವಾದದ ಕಿಡಿ ಹೊತ್ಕೊಳ್ತು. ಇದರ ನಡುವೆ ದಸರಾ ಆಚರಣೆಗೆ ಅಂತೇಳಿ ಮೈಸೂರಿನಲ್ಲಿ ಭರದಿಂದ ಸಿದ್ಧತೆಗಳು ಕೂಡ ಒಂದು ಕಡೆ ನಡೀತಾ ಇವೆ. ಬಟ್ ಸ್ಟಿಲ್ ಇದುವರೆಗೂ ಕೂಡ ದಸರಾ ಉದ್ಘಾಟನೆಯ ಬಗ್ಗೆ ಉದ್ಘಾಟಕರ ಬಗ್ಗೆ ಇದ್ದಂಥ ಒಂದು ಅಪಸ್ವರ ಏನಿದೆ ಅದು ಇವತ್ತೂ ಕೂಡ ಕೇಳಿ ಬರ್ತಾನೆ ಇದೆ. ಬಿಜೆಪಿಯ ನಾಯಕರುಗಳು ಇದ್ರ ಬಗ್ಗೆ ಬಾನು ಮುಷ್ತಾಕ್ ಅವರ ಬಗ್ಗೆ ಇನ್ನೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಸೊ ಬಿಜೆಪಿಯ ಪ್ರಕಾರ ಇದೊಂದು ಧಾರ್ಮಿಕ ಆಚರಣೆ. ಸೊ ಧಾರ್ಮಿಕ ಆಚರಣೆ ಇರೋದ್ರಿಂದಾಗಿ ಅದರಲ್ಲಿ ನಂಬಿಕೆನೇ ಇಲ್ಲದೆ ಇರೋರು ಅಂತ ಯಾಕೆ ನಾವು ಉದ್ಘಾಟನೆಯನ್ನ ಮಾಡಿಸಬೇಕು ಅನ್ನುವಂಥದ್ದನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಇದು ಧಾರ್ಮಿಕ ಆಚರಣೆ ಅಲ್ಲ, ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ತಿರುಗೇಟು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡಿ. ನಾಡಹಬ್ಬದಲ್ಲಿ ಸರ್ವರೂ ಸಹಭಾಗಿಯಾಗಬೇಕು. ನವರಾತ್ರಿ ಸಾಂಸ್ಕೃತಿಕ ಹಬ್ಬ ಯಾವಾಗಾಯ್ತು? ಬೇರೆ ಸಾಹಿತಿಗಳು ನಿಮಗೆ ಸಿಕ್ಲಿಲ್ವಾ? ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳಿದ್ದಾರೆ. ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು. ಚಾಮುಂಡೇಶ್ವರಿ ತಾಯಿಯನ್ನು ನನ್ನ ಕರ್ಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ. ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ? ಬಾನು ಮುಷ್ತಾಕ್ರ ದಸರಾ ಉದ್ಘಾಟನೆ ಆಯ್ಕೆಯ ಸುತ್ತ ಚರ್ಚೆ ನಡೆಯುತ್ತಲೇ ಇದೆ. ಈ ಮಧ್ಯೆ ಮೈಸೂರಿನಲ್ಲಿ ದಸರಾ ಆಚರಣೆಯ ಸಿದ್ಧತೆ ಭರದಿಂದ ಸಾಗಿದೆ. ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ದಸರಾ ಆನೆಗಳಿಗೆ ಪೂಜೆ ಮಾಡಿಸಲಾಗಿದೆ. ಈ ವೇಳೆ ಮಾತನಾಡಿರೋ ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ್ ಸೆಪ್ಟೆಂಬರ್ ಮೊದಲ ವಾರ ಉದ್ಘಾಟಕರಿಗೆ ಆಹ್ವಾನ ನೀಡುವುದಾಗಿ ಹೇಳಿದ್ದಾರೆ. ಇಲ್ಲ, ನಮಗೆ ಆ ಥರದ್ದು ಯಾವುದೇ ದೂರ ಇಲ್ಲ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರನ್ನ ಜಿಲ್ಲಾಡಳಿತ ಪರವಾಗಿ ಗೌರವಪೂರ್ವಕವಾಗಿ ಇನ್ವೈಟ್ ಮಾಡ್ಕೊಂಡು ಬರ್ತಾರೆ. ಇನ್ನು ಬಾನು ಮುಷ್ತಾಕ್ರ ಆಯ್ಕೆಯನ್ನ ರಾಜ್ಯ ಸರ್ಕಾರ ಸಮರ್ಥಿಸಿಕೊಳ್ತಿದೆ. ಬಿಜೆಪಿ ಹೂಡ್ತಿರೋ ಧಾರ್ಮಿಕ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಬಿಡ್ತಿದೆ. ಈ ಬಗ್ಗೆ ಮೊನ್ನೆ ಮಾತನಾಡಿದ್ದ ಸಚಿವ ಎಚ್.ಸಿ. ಮಹದೇವಪ್ಪ, ದಸರಾ ನಾಡಹಬ್ಬ, ಇಲ್ಲಿ ಧರ್ಮ ದೇವರ ಪ್ರಶ್ನೆ ಬರಲ್ಲ ಎಂದಿದ್ರು. ಈ ಮಾತಿಗೆ ಕೆರಳಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗ ಆಯಿತು ಎಂದು ಪ್ರಶ್ನಿಸಿದ್ದಾರೆ. ಅಷ್ಟಕ್ಕೂ ಇದು ದಸರಾ ನಾಡ ಹಬ್ಬ. ನಾಡ ಹಬ್ಬದಲ್ಲಿ ಸರ್ವರೂ ಸಹಭಾಗಿಯಾಗಬೇಕು. ಇದರಲ್ಲಿ ಧರ್ಮದ ಪ್ರಶ್ನೆ, ದೇವರ ಪ್ರಶ್ನೆ ಎಲ್ಲಿ ಬರುತ್ತೆ? ಈಶ್ವರ ಅಲ್ಲ ತೇರೆ ನಾಮ್ ಸಬಕು ಸನ್ಮತಿ ದೇ ಭಗವಾನ್ ಅಂತ ಹೇಳಲ್ವಾ ಗಾಂಧೀಜಿಯವರು? ನವರಾತ್ರಿ ಸಾಂಸ್ಕೃತಿಕ ಹಬ್ಬ ಯಾವಾಗಾಯ್ತು? ನವರಾತ್ರಿ ಅಂತ ಕರೆಯೋದೇ ದುರ್ಗೆಯ ನವ ಅವತಾರಗಳಿಗೆ. ಅದನ್ನು ಪೂಜೆ ಮಾಡ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ಕೂಡ ಮೊದಲ ದಿನದಿಂದ ಹಿಡಿದು ಶೈಲಪುತ್ರಿಯಿಂದ ಹಿಡಿದು ಕೊನೆ ತನಕ ವಿಜಯದಶಮಿ ತನಕ ತಾಯಿ ಚಾಮುಂಡಿಯನ್ನ ಬೇರೆ ಬೇರೆ ರೂಪದಲ್ಲಿ ಅಲಂಕಾರ ಮಾಡ್ತಾರೆ. ಹೀಗೆ ದಸರಾ ಹಿಂದೂಗಳ ಹಬ್ಬ ಅಂತಿರೋ ಶೋಭಾ ಕರಂದ್ಲಾಜೆ ಬಾನು ಮುಷ್ತಾಕ್ರನ್ನ ಯಾಕಾಗಿ ಕರೆದ್ರಿ ಅಂತ ನೇರವಾಗಿ ಪ್ರಶ್ನಿಸಿದ್ದಾರೆ. ಪ್ರಾರ್ಥನೆ ಯಾರ ಸೊತ್ತು ಅಲ್ಲ ಅಂತ ಡಿಕೆ ತಿರುಗೇಟು ಕೊಟ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಡಿಕೆ ಬೋಧನೆ ಬೇಕಿಲ್ಲ ಎಂದಿದ್ದಾರೆ. 4 ದಿನದ ಹಿಂದೆ ಬಾನು ಮುಸ್ತಾಕ್ ಅವರನ್ನ ಚಾಮುಂಡೇಶ್ವರಿಯ ನವರಾತ್ರಿಯ ಉದ್ಘಾಟನೆಗೆ ಯಾಕೆ ಕರೆದಿದ್ದೀರಿ? ಕನ್ನಡ ನಾಡಿನಲ್ಲಿ ಬೇರೆ ಸಾಹಿತಿಗಳು ನಿಮ್ಗೆ ಸಿಕ್ಲಿಲ್ವಾ? ಬೇರೆ ಜನ ನಿಮ್ಗೆ ಸಿಕ್ಕಿಲ್ವಾ? ಪ್ರಾರ್ಥನೆ ನಮ್ಮ ಸೊತ್ತಲ್ಲ, ನಮ್ಮ ಮನೆ ನಮ್ಮ ಸೊತ್ತು. ಯಾವುದು ಇದು ನಮ್ಮ ಸೊತ್ತು, ವೈಯಕ್ತಿಕವಾದ ಮನೆ. ಆದರೆ ಹಾಗಂತ ನಾನು ಪಬ್ಲಿಕ್ ದೇವಸ್ಥಾನ ನಾನು ಎಲ್ಲದನ್ನೂ ಕರೀತೀನಪ್ಪ. ನೀವು ಹೇಳಿ, ಯಾವ್ದು ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳಿದ್ದಾರೆ? ಹೇಳಿ, ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ. ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಅಂತ ಕರೆಯುವಂತ ಡಿ.ಕೆ. ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ಕಪಾಲಿ ಅಂದ್ರೆ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು. ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ ಬರಬೇಡಿ. ಇಷ್ಟೇ ಅಲ್ಲ, ಮುಸ್ಲಿಮರನ್ನ ಒಗ್ಗೂಡಿಸಲು ಹೀಗೆ ಮಾಡ್ತಿರುವುದಾಗಿ ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ. ಬಿಜೆಪಿಯ ಈ ಟೀಕೆಗಳಿಗೆ ಪ್ರತಿಕ್ರಿಯಿಸಿದ ಡಿ.ಕೆ. ಶಿವಕುಮಾರ್, ವಿರೋಧ ಮಾಡೋದೇ ಅವರ ಪೊಲಿಟಿಕಲ್ ಅಜೆಂಡಾ ಎಂದಿದ್ದಾರೆ. ಈಗ ಬಾನು ಮುಷ್ತಾಕ್ ಅವರ ವಿಚಾರದಲ್ಲೂ ಕೂಡ ಯಾವ ಮುಸಲ್ಮಾನರು ಬಂದು ಬಾನು ಮುಷ್ತಾಕ್ ಅವರನ್ನ ದಸರಾ ಆಚರಣೆಗೆ ಅದರ ಉದ್ಘಾಟನೆಗೆ ನೀವು ಕರೆಯಿರಿ ಅಂತ ಯಾರೂ ಕೇಳ್ಕೊಂಡಿರಲಿಲ್ಲ. ಬಾನು ಮುಷ್ತಾಕ್ ಅವರು ಕೂಡ ಅಪ್ಲಿಕೇಶನ್ ಹಾಕಿರಲಿಲ್ಲ. ಬಿಜೆಪಿಯವರು ನೀವು ಏನೇ ಮಾಡಿ ಅವ್ರ ಪೊಲಿಟಿಕಲ್ ಅಜೆಂಡಾ ಆಯ್ತು. ಬಿಜೆಪಿಯವರು ಯಾಕೆ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ಮುಚ್ಚಿಕೊಂಡಿಲ್ಲ ಅವರು? ಇನ್ನು ನಿನ್ನೆ ಹಾಸನದಲ್ಲಿ ಮಾತನಾಡಿದ್ದ ಬಾನು ಮುಷ್ತಾಕ್, ತಾಯಿ ಚಾಮುಂಡಿಯೇ ತಮ್ಮನ್ನ ಕರೆಸಿಕೊಳ್ತಿರೋದಾಗಿ ಹೇಳಿದ್ರು. ಈ ಮಾತಿಗೆ ಪ್ರಶ್ನೆ ಮಾಡಿರೋ ಪ್ರತಾಪ್ ಸಿಂಹ, ನೀವು ಚಾಮುಂಡೇಶ್ವರಿನ ಒಪ್ತೀರಾ ಎಂದಿದ್ದಾರೆ. ಚಾಮುಂಡೇಶ್ವರಿ ತಾಯಿಯನ್ನು ನನ್ನ ಕರ್ಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ. ಮೇಡಮ್, ಈಗ ಹೇಳ್ತಾ ಇದ್ದೀರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನ ಕರೆಸ್ಕೊಳ್ತಾ ಇದ್ದಾಳೆ ಅಂತ. ಕನ್ನಡವನ್ನ ಭುವನೇಶ್ವರಿ ಆಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ
ಮಂಗಳಾರತಿ ತಗೊಳ್ತೀರಾ, ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ. ಸೆಪ್ಟೆಂಬರ್ 22ರಂದು ದಸರಾ ಉದ್ಘಾಟನೆ ನಡೆಯಲಿದೆ. ಸಾಂಸ್ಕೃತಿಕ ನಗರಿಯಲ್ಲಿ ಸಿದ್ಧತೆಗಳು ಕೂಡ ನಡೆದಿವೆ. ಹೀಗಿರೋ ನಡುವೆ ರಾಜಕೀಯ ನಾಯಕರು ಉದ್ಘಾಟಕರ ಆಯ್ಕೆ ಸುತ್ತ ಕೆಸರೆರ ಚಾಟ ಮಾಡ್ಕೊಳ್ತಿದ್ದಾರೆ. ಮೈಸೂರಿನಿಂದ ರಾಮ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.